ಖಾನಾಪುರ ಕ್ಷೇತ್ರವನ್ನ ನಾಡಿಗೆ ಪರಿಚಯ ಮಾಡಿಸಿದ್ದೆ ಅಂಜಲಿ ನಿಂಬಾಳ್ಕರ್. ಈಗ ದೇಶಕ್ಕೆ ಖಾನಾಪುರ ಎಲ್ಲಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಹೀಗಾಗಿ ಡಾಕ್ಟರ್ ಅಂಜಲಿ ಅವರನ್ನ ನಾವು ಸಂಸದರನ್ನಾಗಿ ಆಯ್ಕೆ ಮಾಡಬೇಕು. TV5 ಕನ್ನಡದ ಜೊತೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಉತ್ತರ ಕನ್ನಡದ ಮತದಾರರು. ಈಗಾಗಲೇ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಭರಪೂರದ ರೆಸ್ಪಾನ್ಸ್ ಸಿಗ್ತಾ ಇದೆ. TV5 ಕನ್ನಡದ ಜೊತೆ ಕೂಡ ತಮ್ಮ ಮನದಾಳದ ಮಾತನ್ನ ಮತದಾರರು ಮಾತನಾಡಿದ್ದಾರೆ. ಅವರು ಶಾಸಕಿಯಾಗಿದ್ದಾಗ ಖಾನಾಪುರ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದು, ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಿದೆ. ಆದ್ರಿಂದ ನಾವು ಅವರನ್ನ ಸಂಸದರನ್ನಾಗಿ ಆಯ್ಕೆ ಮಾಡ್ತೇವೆ ಅಂತ ಮತದಾರರು ಹೇಳಿದ್ದಾರೆ. ಖಾನಾಪುರ ಕ್ಷೇತ್ರವನ್ನ ನಾಡಿಗೆ ಪರಿಚಯ ಮಾಡಿಸಿದ್ದೆ ಅಂಜಲಿ ನಿಂಬಾಳ್ಕರ್ ಅವರು. ಈ ದೇಶಕ್ಕೆ ಖಾನಾಪುರ ಎಲ್ಲಿದೆ ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ನಾವು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಸಂಸದರನ್ನಾಗಿ ಆಯ್ಕೆ ಮಾಡ್ತೀವಿ ಅಂತ ಮತದಾರರು ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣೆ ಕಾವು ಇಲ್ಲಿ ಅಂದ್ರೆ ದಿನೇ ದಿನೇ ರಂಗೇರ್ತಾ ಇದೆ. ಕೈ ಅಭ್ಯರ್ಥಿಯಾದಂತಹ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಭರ್ಜರಿ ಮತಬೇಟೆಯನ್ನ ಈಗಾಗಲೇ ಅಂದ್ರೆ ಬೆಳಗ್ಗೆಯಿಂದಲೇ ಫೀಲ್ಡ್ಗಿಳಿದು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಈಗಾಗಲೇ ನಾವು ಬೆಳಗಾವಿ ಜಿಲ್ಲೆಯ ಒಂದು ಖಾನಾಪುರ ವಿಧಾನಸಭಾ ಕ್ಷೇತ್ರದ ಒಂದು ದೇವಗಿತ್ತಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮಸ್ಥರನ್ನು ಮಾತಾಡಿಸ್ತೀನಿ. ಸರ್, ಹೇಗಿದೆ ಇಲ್ಲಿ ಇಲೆಕ್ಷನ್ ಈ ಬಾರಿ? ಈ ಸರಿ ಇಲ್ಲೇ ಅಂಜಲಿ ತಾಯಿಯವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಬಹುಶಃ ಈ ಸರಿ ಅವರು ಆರಿಸಿ ಬರ್ತಾರೋ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿರುತ್ತೆ. ಮತ್ತು ಜನ ಅವರಿಗೆ ನಮ್ಮ ಗ್ರಾಮದ ಜನ ಆಗಲಿ, ಈ ಭಾಗದ ತಾಲೂಕಿನ ಜನ ಆಗಲಿ ಬೆಂಬಲ ಕೊಡೋಕೆ ಭಾಳ ಉತ್ಸುಕತೆ ಅದಾರ. ಮತ್ತು ಅವರು ಒಳ್ಳೆ ಕಾರ್ಯಕರ್ತರಿದ್ದಾರೆ. ಹಿಂದೆ ಎಮ್ ಎಲ್ ಎ ಇದ್ದಾಗ ಅವರು ತಾಲೂಕಿನ ಅಭಿವೃದ್ಧಿ ಸಲುವಾಗೆಲ್ಲ ಭಾಳ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನರ ಮೆಚ್ಚುಗೆಯನ್ನು ಪಡ್ಕೊಂಡ ಒಬ್ಬ ಒಳ್ಳೆಯ ಅಭ್ಯರ್ಥಿ ಅಂತ ಮನಸ್ಸಿನಲ್ಲಿ ಮೂಡಿದಾರು. ಅದಕ್ಕೆ ಈ ಸರಿ ಅವರಿಗೆ ಎಲ್ಲರೂ ಬೆಂಬಲ ಕೊಡ್ತಾರೋ ಅನ್ನೋಂಥ ವಿಶ್ವಾಸ ನಮಗೆಲ್ಲ ಆಯ್ತು. ಈ ಬಾರಿ ಅವರನ್ನ ಸಂಸದರಿಗೆ ಆಯ್ಕೆ ಮಾಡ್ತೀರಾ ಆಗಿದ್ರೆ? ಈ ಸರಿ ಅವ್ರಿಗೆ ಅಗದಿ ಭಾಳಷ್ಟು ಒಂದು 2 ಲಕ್ಷವರೆಗೆ ಲೀಡ್ನಿಂದ ಅವ್ರನ್ನ ಆರಿಸಿ ತರಬೇಕಂತ ತಿಳ್ಕೊಂಡು ಎಲ್ಲರೂ ಜನರಲ್ಲಿ ಒಂದು ಭಾವನೆ ಇದೆ. ಥ್ಯಾಂಕ್ ಯು ಸರ್. ಯಜಮಾನ್ರ, ಅಂಜಲಿ ತಾಯಿ ಅವ್ರು ಇಲೆಕ್ಷನ್ ನಿಂತಾರೆ, ಹೇಗಿದೆ ಇಲೆಕ್ಷನ್? ಜೋಗೈತಿ ನಮ್ದೆಲ್ಲ ಕಾಂಗ್ರೆಸ್ನ. ಅಂಜಲಿ ತಾಯಿ ಸಲುವಾಗಿನ ಹಾಕ್ತೀವಿ ನಾವು ಓಟ್. ಹಿಂದ್ಗಡೆ ML ಇದ್ದ ಸಾಕಷ್ಟು ಕೆಲಸ ಮಾಡ್ರ ಕ್ಷೇತ್ರಕ್ಕೆ. ಅದೇ ಮಾಡ್ಯಾರ್ರಿ, ನಮ್ಮ ಕೆಲ್ಸಕ್ಕೆ ಭಾಳ ಮಾಡ್ಯಾರ ಅವ್ರ ಕೆಲಸ. ರಸ್ತಾ ಮಾಡ್ಯಾರು, ದವಾಖಾನಿ ಮಾಡಿಸಿರು, ಬಸ್ ಸ್ಟ್ಯಾಂಡ್ ಆಯ್ತು, ಭಾರಿ ಮಾಡಿದಾರೆ ಕೆಲಸ ನಮ್ಮ ಏರಿಯಾಕ್ಕೆ. ಈಗ ಈ ಸಲ ಅವ್ರಿಗೆ ಓಟು? ಅವ್ರಿಗೆ ಓಟು. ನೀವು ಅಷ್ಟು ಹಾಕಿಸಿದ ಊರನ್ಗೆಲ್ಲ ಹೇಳ್ತೀರಿ ಎಲ್ಲ ಹೇಳ್ತೇವೆ ನಾವು. ನಮ್ಮ ಮಾತು ಯಾರು ಕೇಳ್ತಾರ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಓಟ್ ಹಾಕಿಸ್ತೇವೆ. ಸರ್, ಹೇಗಿದೆ ಇಲೆಕ್ಷನ್ ಈ ಬಾರಿ? ಇಲೆಕ್ಷನ್ ಕಾವು ಭಾಳ ಇರ್ತಾ ಇದೆ ನಮ್ಮ ಚಂದ್ರ ಲೋಕಸಭಾ. ನಾವು ದೇವಲತ್ತಿ ಗ್ರಾಮದವರು ಯಾಕಪ್ಪ ನಾವು ಅಂಜಲಿ ತಾಯಿಗೆ ಓಟ್ ಹಾಕಬೇಕಂದ್ರೆ, ಇವರು ML ಇದ್ದ ಸಮಯದಲ್ಲಿ ಸುಮಾರು 60 ವರ್ಷದಿಂದ ಯಾವ ಕೆಲಸನೂ ಆಗಿರ್ಕಿಲ್ಲ. ನಾವು ಭಾಳಷ್ಟು ಜನಪ್ರತಿನಿಧಿಗಳಿಗೆ ನಮ್ಮ ಪಾರ್ಶ್ವಾಟು ಖಾನಾಪುರ ರಸ್ತೆ ಭಾಳ ಹದಗೆಟ್ಟಿತ್ತು, ಭಾಳ ಮನವಿ ಮಾಡಿದ್ವು. ಆದ್ರೆ ನಾವು ಮನವಿ ಮಾಡಲಿಲ್ಲ. ನಾವು ಅವರು ML ಇದ್ದಾಗ ML ಒಂದು ಪ್ರಚಾರಕ್ಕೆ ಬಂದಾಗ ಇಂಥ ಒಂದು ತೊಂದರೆ ಆಗೈತೆ ಅಂತ ಹೇಳಿದ್ರು. ನಾನು ಬಾಯಲ್ಲಿ ಹೇಳೋದಿಲ್ಲ, ಕೈಯಲ್ಲಿ ಕೃತಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ರು. ಅಂಥ ಕೆಲಸ ಮಾಡಿದರು. ಅದೇ ರೀತಿಯಾಗಿ ದೇವಲತ್ತಿ ಗ್ರಾಮಕ್ಕೆ ತಮ್ಮ ಸ್ವಮನಸ್ಸಿನಿಂದ ಒಂದು ಕಲ್ಮೇಶ್ವರ ದೇವಸ್ಥಾನ ಆಗತ್ತಲ್ಲಿ 5 ಲಕ್ಷ ರೂಪಾಯಿ ಯಾವ ಸರ್ಕಾರಿ ಫಂಡ್ ಅಲ್ಲ, ತಮ್ಮ ಕಡೆಯಿಂದ 5 ಲಕ್ಷ ರೂಪಾಯಿ ದೇಣಿಗೆ ಸಹಾಯ ಮಾಡಿದ್ದಾರೆ ದೇವಲತ್ತಿ ಗ್ರಾಮಕ್ಕೆ. ಅದೇ ರೀತಿಯಾಗಿ ದೇವಲತ್ತಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ಜಾತ್ರೆ ಬಂದಿತ್ತು, ಲಕ್ಷ್ಮೀದೇವಿ ಜಾತ್ರೆ. ನಾವೆಲ್ಲ ಕಮಿಟಿಯಲ್ಲಿ ಹೋಗಿ ಕುಂತ್ರೆ ನಮ್ಮ ದೇವಲತ್ತಿ ಗ್ರಾಮದ ಎಲ್ಲ ರಸ್ತೆಯನ್ನು ಚಿಮಿಟೀಕರಣ ಮಾಡಿದ್ರು ಅವರು. ಅಭಿವೃದ್ಧಿಯ ಹರಿಕಾರಣಿ ಅಂಜಲಿ ತಾಯಿ. ಇವತ್ತು ಖಾನಾಪುರ ತಾಲೂಕಿನ ಇತಿಹಾಸದಾಗ ವಿಧಾನಸೌಧ ಯಾರು ಬಾಯ್ತಿದಾರಪ್ಪ ಅಂದ್ರೆ ಇಷ್ಟೆಲ್ಲ ML ಆಗಿದ್ರು, ಯಾರೂ ಧ್ವನಿ ಎತ್ತಿಲ್ಲ. ಸುಮಾರು ಸಾಕಷ್ಟು ಬಾರಿ ಅಂಜಲಿ ತಾಯಿ ಅವರು ಖಾನಾಪುರ ತಾಲೂಕು, ಖಾನಾಪುರ ಎಲ್ಲೈತೆ ಅನ್ನೋದು ಬೆಂಗಳೂರ ತೋರಿಸ್ಕೊಟ್ಟವ್ರು ಅಂಜಲಿ ತಾಯಿ. ಅದಕ್ಕೆ ನಾವು ಅಂಜಲಿ ತಾಯಿಯವ್ರ ಅಭಿಮಾನಿ. ನಾವು ಇರುವವರೆಗೂ ಅಂಜಲಿ ತಾಯಿ ಎಲ್ಲಿರ್ತಾವೆ ಅಲ್ಲಿ ಇರ್ತೇವೆ, ಅವ್ರಿಗೆ ಓಟ್ ಹಾಕ್ತೇವೆ. ಅವ್ರನ್ನ MP ಆಗಿ ನೋಡಿ ನಾವು ಈಗ ವಿಧಾನಸೌಧ ಬೆಂಗಳೂರಾಗ ಹೆಂಗೆ ಧ್ವನಿತಾರಲ್ಲ ಹಂಗೆ ದಿಲ್ಲಾಗ ಧ್ವನಿ ಹತ್ಲಿ. ನಮ್ಮ ಖಾನಾಪುರ ತಾಲೂಕ, ಖಾನಾಪುರ ಎಲ್ಲೈತೆ ಅನ್ನೋದು ಎಲ್ಲ ಇಡೀ ದೇಶಕ್ಕೆ ತೋರಿಸ್ಕೊಳ್ಳಿ ಅಂತ ಅಭಿಮಾನದಿಂದ ನಾವು ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತೇವೆ. ನಮ್ಮ ಅಂಜಲಿ ತಾಯಿಯವ್ರನ್ನ ಗೆಲ್ಲಿಸ್ತೇವೆ ಅಂತ ನಾ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವರು ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡು. 20 ವರ್ಷಗಳ ಬಳಿಕ ಇಲ್ಲಿ ಓರ್ವ ಮಹಿಳೆ ಟಿಕೆಟ್ ಕೊಟ್ಟಿದೆ. ಅದು ಸರಿ ಅದ. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಬೆಳಗಾವಿಗೆ ಸೇರ್ಪಡೆ ಆಗಬೇಕಿತ್ತು. ಈಗ ನಮ್ಮ ಖಾನಾಪುರ ಮತ್ತು ಕಿತ್ತೂರು ಈ ಕೆಲವೊಂದು ಏರಿಯಾ ಏನೈತಲ್ರಿ, ನಮ್ಮ ತಾಲೂಕಿಗೆ ಖಾನಾಪುರ ತಾಲೂಕಿಗೆ ಅಂಜಲಿ ತಾಯಿ ನಿಂಬಾಳ್ಕರ್ ಅವ್ರಿಗೆ ಏನು ಟಿಕೆಟ್ ಕೊಟ್ಟಿರಲ್ಲ, ಬಹಳ ಒಳ್ಳೇದೈತಿ. ನಾವು 100% ಕಿತ್ತೂರು ಹಿಡ್ಕೊಂಡು ಖಾನಾಪುರ ಹಿಡ್ಕೊಂಡು ನಾವು ಮನಸಾಪೂರ್ವಕವಾಗಿ ದುಡಿದ ಅಂಜಲಿ ತಾಯಿಯವ್ರನ್ನ ಈ ಸಲ MP ನಾವು ಮಾಡೇ ತೀರ್ತೇವೆ ಅಂತೇಳಿ ಪಣ ತುಟ್ಟಿದ್ದೇವೆ. ನಾವು ಕಿತ್ತೂರು ಮತ್ತು ಪಾರಿಶ್ವಾಡ ಹಿಡ್ಕೊಂಡು, ಟಿ ಹಿಡ್ಕೊಂಡು, ಮನವಳ್ಳಿ ಹಿಡ್ಕೊಂಡು, ಕಕ್ಕೇರಿ ಹಿಡ್ಕೊಂಡು, ಬೀಡಿ ಹಿಡ್ಕೊಂಡು ಎಲ್ಲ ನಾವು ಹಳ್ಳಿಗೆ ಪ್ರಚಾರ ಮಾಡಕ್ಕೆ ಹೋಗ್ತೇವೆ. ಪ್ರಚಾರ ಮಾಡಿದೆವು. ನಿರಂತರವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡಕ್ಕೆ ಇದ್ದೇವೆ ನಾವು. ಓಕೆ, ಥ್ಯಾಂಕ್ ಯು ಸರ್.
ನಾವು ನಿರಂತರವಾಗಿ ಇಲ್ಲಿ ಅಂತಾರೆ ಅಂಜಲಿ ತಾಯಿ ನಿಂಬಾಳ್ಕರ್ ಪರವಾಗಿ ಇಲ್ಲಿ ಕೆಲಸ ಮಾಡ್ತೀವಿ, ಅವ್ರನ್ನ ಸಂಸದರನ್ನಾಗಿ ಮಾಡ್ತೀವಿ ಅಂತೇಳಿ ನಾವು ಈಗಾಗಲೇ ಪಣ ತೊಟ್ಟಿದ್ದೀವಿ, ಅವ್ರನ್ನ ಸಂಸದರಾಗಿ ಮಾಡೇ ಮಾಡ್ತೀವಿ ಅನ್ನೋದು ಇಲ್ಲಿನ ಮತದಾರರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಉತ್ತರ ಕನ್ನಡ.